ಈಗ ಹಳ್ಳಿ ಹುಡುಗ ಸಿಟಿಯಲ್ಲೇ ಆಲ್ಮೋಸ್ಟ್ ಎಲ್ಲ ಬೆಳೆದಿರೋದು. ಹಳ್ಳಿ ಕ್ಯಾರೆಕ್ಟರ್, ಒಬ್ರು ರೈತನ ಕ್ಯಾರೆಕ್ಟರ್ ಅಂದಾಗ ತುಂಬಾ ರೆಸ್ಪಾನ್ಸಿಬಲ್ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಏನಾದ್ರು ಕಷ್ಟ ಆಯ್ತಾ? ಏನ್ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ನನಗೆ ಅಲ್ಲಿ ಭಯ ಆಗ್ಬೇಕು. ಯಾರಾದರೂ ನನಗೆ ಕಲಾವಿದರಿಗೆ ಒಂದು ಪಾತ್ರ ಕೇಳಿದಾಗ ಭಯ ಆಗಬೇಕು. ಅಂದರೆ ನನಗಿದು ಮಾಡೋಕ್ಕಾಗತ್ತಾ? ಇಫ್ ದೇರ್ ಇಸ್ ಅ ಚಾಲೆಂಜ್ ಯು ನೀಡ್ ಟು ಡೂ ಇಟ್. ಇಲ್ಲ ಅಂದರೆ ಓಕೆ ಮಾಡ್ಬೋದು, ಈಸಿ ಅನ್ಸುತ್ತೆ. ನನಗೆ ಎಷ್ಟು ಕಂಫರ್ಟ್ ಝೋನಲ್ಲಿ ಇರ್ತೀನೋ ಅಷ್ಟು ಭಯ ಜಾಸ್ತಿ ಆಗ್ತಿರುತ್ತೆ. ಬಿಕಾಸ್ ಲೈಫ್ ಈಸಿ ಅನ್ಸ್ಬಿಡುತ್ತೆ. ಲೈಫ್ ಈಸಿ ಅನ್ಸ್ಬಿಟ್ರೆ ಎಕ್ಸ್ಟ್ರಾ ಕೆಲಸ ಮಾಡಲ್ಲ, ಆರಾಮಿದ್ಬಿಡ್ತೀವಿ. ಸೊ ಈ ಪಾತ್ರ ತುಂಬ ಚಾಲೆಂಜಿಂಗ್ ಅನಿಸ್ತು. ಆ್ಯಂಡ್ ನನ್ನ ಲುಕ್ಗೆ ಯಾರು ರೈತನ ಪಾತ್ರ ಕೊಡಲ್ಲ, ನನಗೊಂದು ಗೊತ್ತು. ಅಂಥದ್ರಲ್ಲಿ ಮನೋಜ್ ಕುಮಾರ್ ಡೈರೆಕ್ಟ್ ಬಾಯ್ ಮತ್ತೆ ಕಾಲೇಜ್ ಕ್ಯೂಟೆಸ್ಟ್ ಲವರ್ ಬಾಯ್ ಆ ಥರ. ಸಿ ಅದೆಲ್ಲ ಏನು ಗೊತ್ತಾ ಮ್ಯಾಮ್, ಆ್ಯಕ್ಚುಲಿ ಟ್ಯಾಗ್ ಲೈನ್ ಆಗಬಾರ್ದು. ಅದು ಹಂಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾವು ಬಂದಿರೋದೇ ಬೇರೆ ಬೇರೆ ಪಾತ್ರಗಳನ್ನ ಮಾಡಿ ಎಂಜಾಯ್ ಮಾಡೋದಕ್ಕೆ. ನಾವು ಏನೇ ಕಲಾವಿದರಾಗಿರ್ತೀವಿ, ರಿಯಲ್ ಲೈಫಲ್ಲಿ ಅವೆಲ್ಲ ಇರೋಕ್ಕಾಗಲ್ಲ ಅಂತಲೇ ಕಲಾವಿದರಾಗಿರ್ತೀವಿ. ಸೊ ಅಂಥದ್ರಲ್ಲಿ ಮತ್ತೆ ಅದೇ ಮಾಡಿದ್ರೆ ನಮಗೆ ಸ್ಟಿಕ್ ಆನ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಓಕೆ ಸರಿ ಮಾಡ್ಬೋದು. ನೀವು ಪೊಲೀಸ್ ಪಾತ್ರ ಆಗಿರಲಿ, ಬೇರೆದಾಗಲಿ ಒಂದು ನೋಡ್ಬಿಟ್ಟು ಅಥವಾ ಅದಕ್ಕೊಂದು ಗೊತ್ತಿರುತ್ತೆ, ಅದನ್ನು ಫಾಲೋ ಮಾಡ್ಬೋದು. ಇದು ನಿಮಗೆ ಒಳಗಿನ ಬರಬೇಕು. ನೀವು ಕೆಸರಲ್ಲಿ ಕಾಲು ಇಡಬೇಕು, ಕೈಯೆಲ್ಲ ಆ್ಯಕ್ಚುಲಿ ಮಣ್ಣು ಮಾಡ್ಕೋಬೇಕು, ನೇಗಿಲಿಡಬೇಕು. ಆವಾಗಲೇ ರೈತಂದು ಗತ್ತು ಬರೋದು, ಫೀಲ್ ಬರೋದು. ನೀವಿಲ್ಲ ಕೂತ್ಕೊಂಡು ಎ ಸಿ ರೂಮಲ್ಲೋ ಅಥವಾ ಕ್ಯಾರವೆನಲ್ಲೋ ಆಫೀಸ್ ಸ್ಟುಡಿಯೋಲ್ಲಿ ಕೂತ್ಕೊಂಡು ಐ ಕ್ಯಾನ್ ಡೂ ಫಾರ್ಮರ್, ಐ ಕ್ಯಾನ್ ಈಸಿಲಿ ಪ್ಲೇ, ಹಂಗೆ ಆಗಲ್ಲ. ಅದು ಭೂಮಿಲಿ ಇಳಿಬೇಕಲ್ಲಿ, ಕೆಲಸ ಮಾಡಬೇಕು, ಭತ್ತ ಬೆಳಿಬೇಕು, ಇವೆಲ್ಲ ಇರುತ್ತೆ. ಅದಕ್ಕೆ ಒಂದು ತಿಂಗಳು ಮಂಡ್ಯ ಹತ್ರ ಒಂದು ಹಳ್ಳಿ ಇದೆ, ಅನೇಂಬಾಡಿ ಅಂತ. ಹೋಗಿ ಹಳ್ಳಿಲೇ ಇದ್ದೆ. ಅಲ್ಲೇ ಬೆಳಗ್ಗೆ 5:30ಗೆ ನನ್ನ ದಿನ ಶುರು ಆಗೋದು. ಹಾಲು ಕರಿಯೋದು ಹೇಳ್ಕೊಡ್ತಿದ್ರು. ಸಿನಿಮಾಗೂ ಮುಂಚೆ ಪ್ರಿಪರೇಷನ್ಸ್ ಮಾಡಬೇಕು. ಸೊ ಹಾಲು ಕರಿಯೋದ್ರಿಂದ ಹಿಡಿದು ಹಾಲು ಕರೆದಾದ್ಮೇಲೆ ನನಗೆ ನೊರೆ ಹಾಲು ತುಂಬ ಇಷ್ಟ. ಹಸುವಿಂದ ಕುಡಿದಿದ್ದು ಹಾಲು ಭಾಳ ಇಷ್ಟ ನನಗದು. ನಾನು ಚಿಕ್ಕ ವಯಸ್ಸಲ್ಲಿ ಕುಡಿತಿದ್ದೆ ಅದು. ಅಂದ್ರೆ ಸ್ವಲ್ಪ ಹಳ್ಳಿ ಬ್ಯಾಕ್ ಗ್ರೌಂಡ್, ಅಜ್ಜಿ ಮನೆ ಆತರ ಎಲ್ಲ ಇತ್ತು. ನೋಡಿದ್ದೆ ನಾನು ನೋಡಿದ್ದೆ ಅಷ್ಟೇ. ಬಟ್ ಯಾವತ್ತು ನನ್ನ ಕೈಲಿ ಕೆಲಸ ಮಾಡಕ್ ಬಿಟ್ಟಿರ್ಲಿಲ್ಲ. ಬಿಕಾಸ್ ನಾನು ಒಬ್ಬನೇ ಮಗ, ನನಗೆ ಅವೆಲ್ಲ ಮಾಡಕ್ ಬಿಡ್ತಿರ್ಲಿಲ್ಲ. ಹೋದ್ರೆ ತೋಟಕ್ಕೆ ಬಾಬಾ ಎಳ್ನೀರು ತಂದ್ಕೊಡೋರು, ಇಲ್ಲ ಕರ್ಕೊಂಡು ಹೋಗೋರು ಅಷ್ಟೇ. ಅಲ್ಲಿ ಕಾಲುವೆಲೆಲ್ಲ ಆಟ ಆಡ್ತಿದ್ವಿ. ಅದು ಬಿಟ್ರೆ ಇನ್ನೇನು ಮಾಡಕ್ ಬಿಡ್ತಿರ್ಲಿಲ್ಲ. ಈಗ ಅಮ್ಮಂದಿರು ಅಪ್ಪಂದಿರು ಹೆದರ್ಕೋತಿರಲ್ಲ, ಹುಷಾರು ಬಿದ್ಬಿಡ್ತೀಯಾ, ಅಲ್ಲಿ ಬಿದ್ಬಿಡ್ತೀಯಾ, ಬದಿಗೆ ಹೋಗ್ಬೇಡ ಅಂತ. ಸೊ ಅದಕ್ಕೆ ಅವೆಲ್ಲ ಓಕೆ ಮಾಡೋಣ ಅಂತ ಅನ್ಕೊಂಡೆಲ್ಲ ಅಲ್ಲಿ ಹಾಲೆಲ್ಲ ಕರೆದು, ಆಮೇಲೆ ಹಸು ದನ ಕರುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬೇಕಾಯ್ತು ಗದ್ದೆ ಕಡೆಗೆ. ಅಲ್ಲಿ ಹೋಗಿ ಅಲ್ಲಿ ನನಗೆ ಒಂದಷ್ಟು ಕಳೆ ಕೀಳೋದು ಇರುತ್ತೋ ಅಲ್ಲಿ. ಆಮೇಲೆ ಅವೆಲ್ಲ, ಆಮೇಲೆ ಬೇಸಾಯ ಹೊಡೆಯೋಕ್ಕೆ ನೇಗಿಲಿ ಕಟ್ಕೊಡೋರು ಎತ್ತುಗಳನ್ನ, ಅಲ್ಲಿ ಬೇಸಾಯ ಹೊಡಿತಿದ್ದೆ. ಆ್ಯಕ್ಚುಲಿ ಅದು ಚಪ್ಪಲಿ ಹಾಕ್ಕೊಂಡು ಭೂಮಿಗೆ ಇಳಿಬಾರ್ದಲ್ಲಿ ಆ ಜಾಗಕ್ಕೆ. ನಾನು ಫಸ್ಟು ಹಂಗೆ ಇಳಿದ್ಬಿಟ್ಟಿದ್ದೆ, ಬಿಕಾಸ್ ನಂಗೆ ಕಾಲು ಚುಚ್ಚೋದು ಅಭ್ಯಾಸ ಇಲ್ವಲ್ಲ. ಆಮೇಲೆ ಇಲ್ಲ ತಪ್ಪು ಅಂತ ಅಂದ್ಬಿಟ್ಟು ಅವರು ಅದನ್ನು ಚಪ್ಪಲಿ ತೆಗೆಸಿ ಹಂಗೆ ಇಳಿಸಿದ್ರು. ಬಟ್ ಎಷ್ಟು ಸುಡುತ್ತೆ ಅಂದರೆ, ಸುಡೋದು ಒಂದಾಗಿದ್ರೆ ಚುಚ್ತಾ ಇರುತ್ತೆ, ಕಲ್ಲುಗಳು ಎಲ್ಲ ಇರುತ್ತಲ್ಲ, ಚಿಕ್ಕ ಕಲ್ಲುಗಳು ಚುಚ್ಚಕ್ಕೆ ಶುರು ಆಗೋಯ್ತು. ಬಟ್ 1-2 ಸಾಲ ಹೊಡೆಯೋ ತನಕ ಅಷ್ಟೇ. ಹೆಂಗೆ ಇದ್ರೆ ತಣ್ಣೀರು ಸ್ನಾನ ಮಾಡ್ಬೇಕಾದ್ರೆ ಒಂದು ಚೊಂಬು ತಣ್ಣೀರು ಬೀಳೋವರೆಗೂ ಅಷ್ಟೇ. ಆಮೇಲೆ ಹಿಂಗೆ ಅಭ್ಯಾಸ ಆಗ್ಬಿಡುತ್ತೆ. ಆಗ್ತಿದಂಗೆ ಮುದ್ದೆ ಊಟ ಕೊಡೋರು ಜೀವನ. ಆಮೇಲೆ ಅದಾದ್ಮೇಲೆ ಎತ್ತಿನ ಗಾಡಿ ಹೊಡ್ಕೊಳ್ಳೋ ಎಲ್ಲ ಕಡೆ. ಅಲ್ಲೆಲ್ಲ ಹುಡುಗರು ಪರಿಚಯ ಆಗ್ಬಿಟ್ಟಿದ್ರು, ಚಿಕ್ಕ ಹುಡುಗರೆಲ್ಲ. ಅವ್ರು ಬಾಳ್ ನಾನು ಕಟ್ಕೊಡ್ತೀನಿ ಅಂತ ಗಾಡಿಗೆಲ್ಲ ಕಟ್ಕೊಟ್ಟು ಎತ್ತಿನ ಆ ಗಾಡಿನ ಹೊಡ್ಕೊಂಡು ಹೋಗುವೆ ಎಲ್ಲ ಕಡೆಗೂ. ತುಂಬ ಇತ್ತು, ಮಜಾ ಇತ್ತು. ಸಗಣಿ ಸಾರಿಸ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸರಿ, ಓಕೆ, ಒಂದು ಮಾತುಕತೆ ಜೊತೆಲಿ ಒಂದು ರ್ಯಾಪಿಡ್ ಫೈರ್ ತರ ಒಂದು ಮಾಡೋಣ. ಅಂದ್ರೆ ರ್ಯಾಪಿಡ್ ಫೈರ್ ಅಂದ್ರೆ ನಾನೊಂದು ಡೈಲಾಗ್ ಅಥವಾ ಆ ಸಿನಿಮಾ ಬಗ್ಗೆ ಹೇಳ್ತೀನಿ, ಒಂದೇನೋ ಹಾಡು ಅದ್ರಲ್ಲಿ ಯೂಸ್ ಮಾಡೋ ಥಿಂಗ್ ಏನಾದ್ರು, ನೀವು ಅದ್ ಯಾವ ಸಿನಿಮಾ ಅಂತ ಹೇಳ್ಬೇಕು. ನೋಡೋಣ ಯಾರು ಹೇಳ್ತೀರಾ ಅಂತ. ಐ ಥಿಂಕ್ ನನಗೆ ಅನ್ಸುತ್ತೆ ವಿನ್ ಆಗೋದು ಆಲ್ಮೋಸ್ಟ್ ಶ್ರೀರಾಮ್ ಸರ್. ಇಲ್ಲ ಆಕ್ಚುಲಿ ಅನ್ಕೋತೀರಲ್ವಾ, ನಾನೊಂದು ಈ ಗೇಮ್ ಶುರು ಆಗಿಂತ ಮುಂಚೆ ಒಂದು ಸತ್ಯ ಹೇಳ್ಬಿಡ್ತೀನಿ. ನಾನು ಆಕ್ಚುಲಿ ಆಕ್ಟರ್ ಆದ್ಮೇಲೆ ಸಿನಿಮಾಗಳು ನೋಡಕ್ ಶುರು ಮಾಡಿದ್ದು. ಯಾವಾಗ? ಆಕ್ಟರ್ ಆದ್ಮೇಲೆ. ನಾನು ಆಕ್ಟರ್ ಆದ್ಮೇಲೆ ಸಿನಿಮಾಗಳು ನೋಡಕ್ ಶುರು ಮಾಡಿ. ಅಲ್ಲಿವರೆಗೂ ಒಂದು ಸಿನಿಮಾನೇ ನೋಡ್ತಿರ್ಲಿಲ್ಲ, ನೋಡಕ್ಕೂ ಬಿಡ್ತಿರ್ಲಿಲ್ಲ. ನಮ್ಮ ಮನೇಲಿ ಕೇಬಲ್ ಇರ್ತಿರ್ಲಿಲ್ಲ, ಸೊ ಥಿಯೇಟರ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ ಅದು ಹೆಂಗ್ ಬಂತ ಹುಚ್ಚು. ಸಿನಿಮಾಗಳು ನೋಡೋಕ್ಕಿಂತ ಮುಂಚೆನೇ ನಂಗೆ ಆಕ್ಟರ್ ಆಗಬೇಕು ಅಂತ ಹುಚ್ಚು ಬಂದ್ಬಿಟ್ಟಿತ್ತು. ಆಮೇಲೆ ನೋಡಕ್ ಶುರು ಮಾಡಿದ್ದು. ಅಣ್ಣವ್ರದ್ದು ಇಂಥ ಸಿನಿಮಾಗಳಿತ್ತಾ, ಅಯ್ಯೋ ವಿಷ್ಣು ಸರ್ದು ಈ ಥರ ಸಿನಿಮಾಗಳಿತ್ತಾ, ಅಯ್ಯೋ ಹಿಂಗೆಲ್ಲ ಮಾಡಿದ್ರಾ. ಆಕ್ಟರ್ ಆದ್ಮೇಲೆ ನಾನು ನೋಡ್ತಿರ್ದೆ ಎಲ್ಲದನ್ನು. ಸೊ ಗೊತ್ತಿಲ್ಲ ನಂಗೆ ಎಷ್ಟು ಸಿನಿಮಾದ ನಾಲೆಜ್ ಇದೆ, ನೋಡೋಣ, ನಂಗೂ ಗೊತ್ತಾಗ್ಬೇಕು. ನೋಡೋಣ.